ನೀವು ಮಾಡಿರ್ತಕ್ಕಂಥ ಪಾಪದ ಕ್ಷಮಾಪಣೆಗಾಗಿ ಆತನು ತನ್ನ ಒಂದು ಕಿರೀಟವನ್ನು ಆತನು ಧರಿಸಿಕೊಂಡು, ನಾನು ನೀನು ಮಾಡಿರ್ತಕ್ಕಂಥ ಆಲೋಚನೆಯ ನಿಮಿತ್ತವಾಗಿ ಆತನ ಕಿರೀಟವನ್ನು ಧರಿಸಿಕೊಳ್ಳುತ್ತಿದ್ದಾರೆ. ಬಹಳ ಆತನ ಪಾದದಲ್ಲಿ ಸ್ವಾಮಿ, ನೀನು ಕರ್ತನೆ ನನಗಾಗಿ ಕರ್ತನೆ ಶ್ರಮೆಯನ್ನ ನೋವನ್ನು ಅನುಭವಿಸಿದ್ದು ನಾನು ಕರ್ತನೆ ಮರೆತು ಆ ಒಂದು ದಿನಗಳು ಎಷ್ಟು ಆಗಿದ್ದೇವೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಬಾರದ ದಿನಗಳು ಎಷ್ಟು ಆಗಿದೆ. ಈ 40 ದಿವಸ ಉಪವಾಸ ದಿನಗಳಲ್ಲಿ ನಿನ್ನನ್ನು ನಾನು ಧ್ಯಾನಿಸಿದ ಹಾಗೆ ಕರ್ತನೆ, ನಾನು ಮುಂದೆಯೂ ಸಹ ನಿನ್ನನ್ನು ಧ್ಯಾನಿಸುವಂತಹ ಮಗನಾಗಲಿಕ್ಕೆ ಸಹಾಯವನ್ನು ಮಾಡಿ ಕರ್ತನಿಗೆ. ನನ್ನಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಕರ್ತನೆ, ನೀನು ಅನೇಕ ನೋವನ್ನು ಅನೇಕ ಪೇನನ್ನು ನೀನು ಅನುಭವಿಸಿದ್ದೇವೆ. ಅದನ್ನು ನಾನು ಹೇಗೆ ಬರೆಯಲಿ ಸ್ವಾಮಿ, ನನಗೆ ಸಹಾಯವನ್ನು ಮಾಡಿ. ಈ ಒಂದು ದಿನದಲ್ಲಿ ನೀನು ನಿರ್ಧಾರವನ್ನು ಮಾಡುವಾಗ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ನಿರ್ಧಾರವನ್ನು ಮಾಡುವಾಗ ನೀನು ಆತನು ನಿನಗಾಗಿ ಪಟ್ಟಿರತಕ್ಕಂಥ ಶ್ರಮವನ್ನ ನೀನು ಮರೆಯಬೇಡ, ಜ್ಞಾಪಕ ಮಾಡಿ. ಕೊರಡೆಗಳಿಂದ ಮುಳ್ಳಿನ ಕಿರೀಟವನ್ನು ಆತನು ನಿನಗಾಗಿ ನನಗಾಗಿ ನೋವನ್ನು ಅನುಭವಿಸಬೇಕಾಗಿತ್ತು. ಆತನ ಮುಳ್ಳಿನ ಕಿರೀಟವನ್ನು ಆತನ ತಲೆಗೆ ಆತನ ಧರಿಸಿಕೊಂಡು ಆತನ ಪಾದ